ಇಂದಿನಿಂದ ಇಂಡಿ ತಾಲೂಕಿನ ಸುಕ್ಷೇತ್ರ ತಡವಲಗ ಗ್ರಾಮದ ಜೋಡುಗುಡಿಯ ಶ್ರೀ ಮರುಳಸಿದ್ದೇಶ್ವರ ಜಾತ್ರೆ ಪ್ರಾರಂಭ. ಇಂಡಿ ತಾಲೂಕಿನ ಸುಕ್ಷೇತ್ರ ತಡವಲಗ ಗ್ರಾಮದ ಜೋಡುಗುಡಿಯ ಕಾರ್ತಿಕ ಮಾಸದ ಪ್ರಯುಕ್ತ ಶ್ರೀ ಮರುಳಸಿದ್ದೇಶ್ವರ ದೇವರ ಜಾತ್ರೆ ದಿನಾಂಕ 24/11/2024ರಿಂದ 25/11/2024ರವರೆಗೆ ಶ್ರೀಮದ್ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರು ಶ್ರೀಮದ್ ಉಜ್ಜಯಿನಿ ಮಹಾಸಂಸ್ಥಾನ ಪೀಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ ಎಂದು ತಡವಲಗ ಗ್ರಾಮದ ಹಿರೇಮಠದ ಶ್ರೀ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು ತಿಳಿಸಿದ್ದಾರೆ. ಅವರು ಇಂದು ಇಂಡಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಪೂಜ್ಯರು ರವಿವಾರ ದಿನಾಂಕ 24/11/2024ರಂದು ಬೆಳಿಗ್ಗೆ 10 ಗಂಟೆಗೆ ಆರೋಗ್ಯ ಇಲಾಖೆ ವಿಜಯಪುರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ತಡವಲಗ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಬೃಹತ್ ರಕ್ತದಾನ ಶಿಬಿರ, ನಂತರ ಶ್ರೀಮತಿ ವಿದ್ಯಾ ಮಶಿಬನಾಳ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು ನಡೆಯಲಿವೆ. ಸಾಯಂಕಾಲ 6 ಗಂಟೆಗೆ ಖ್ಯಾತ ಪುರಾಣಿಕರಾದ ಶ್ರೀ ಶಿವಾನಂದಯ್ಯ ಶಾಸ್ತ್ರಿಗಳು ಹೇಳಿಕೊಂಡು ಆಗಮಿಸುತ್ತಿರುವ ಅಬ್ಬೆತುಮಕೂರಿನ ವಿಶ್ವರಾಧ್ಯರ ಮಹಾಪುರಾಣ ಮಹಾಮಂಗಲ ಕಾರ್ಯಕ್ರಮ ನಡೆಯಲಿದೆ. ದಿನಾಂಕ 25/11/2024ರಂದು ಬೆಳಿಗ್ಗೆ 11 ಗಂಟೆಗೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಯಾತ್ರಾ ನಿವಾಸ ಹಾಗೂ ಶ್ರೀ ಮಹಾಲಕ್ಷ್ಮಿ ಮಂಗಲ ಕಾರ್ಯಾಲಯದ ಭೂಮಿ ಪೂಜೆ ಮತ್ತು ಶ್ರೀ ಮರುಳಸಿದ್ದೇಶ್ವರ ನೂತನ ರಥ ನಿರ್ಮಾಣಕ್ಕೆ ಚಾಲನೆ. ನಂತರ ಮಧ್ಯಾಹ್ನ 12:30 ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯುತ್ತವೆ. ನಂತರ ಸಾಯಂಕಾಲ 7 ಗಂಟೆಗೆ ಧರ್ಮಸಭೆ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮತ್ತು ರಾತ್ರಿ 10 ಗಂಟೆಗೆ ಶ್ರೀ ಮರುಳಸಿದ್ದೇಶ್ವರ ನಾಟ್ಯ ಸಂಘ ಇವರಿಂದ ವರದಕ್ಷಿಣೆ ಕಣ್ಣೀರು ಅರ್ಥಾತ್ ತೆಗೆಬೇಡ ತಂಗಿ ತಾಳಿ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ನಡೆಯಲಿದೆ. ಈ ವರ್ಷ ನೂತನವಾಗಿ ಬೃಹತ್ ಜಾನುವಾರುಗಳ ಜಾತ್ರೆ ನಡೆಯುತ್ತದೆ ಮತ್ತು ಉತ್ತಮ ಜಾನುವಾರುಗಳಿಗೆ ಪಶು ಸಂಗೋಪನಾ ಇಲಾಖೆ ಹಾಗೂ ಶ್ರೀ ಮರುಳಸಿದ್ದೇಶ್ವರ ಜಾತ್ರಾ ಕಮಿಟಿ ಸಹಯೋಗದಲ್ಲಿ ಪಾಸ್ ವಿತರಣೆ ಮಾಡಲಾಗುವುದು. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಡವಲಗ ಹಿರೇಮಠದ ಶ್ರೀ ಪ್ರೀತಂ ದೇವರ ಹಾಗೂ ವಿವಿಧ ಮಠಾಧೀಶರ ಹಾಗೂ ಇಂಡಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತರಗೌಡ ಪಾಟೀಲ್ ಹಾಗೂ ವಿಜಯಪುರ ಲೋಕಸಭಾ ಸದಸ್ಯರಾದ ಶ್ರೀ ರಮೇಶ್ ಜಿಗಜಿಣಗಿ ಹಾಗೂ ಬಿಜೆಪಿ ಮುಖಂಡರಾದ ಶ್ರೀ ದಯಾಸಾಗರ್ ಪಾಟೀಲ್, ಕಾಸೋಗೌಡ ಬಿರಾದಾರ್, JDS ಮುಖಂಡರಾದ BD ಪಾಟೀಲ್ ಹಾಗೂ ತಡವಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುನಂದ ವಾಲಿಕಾರ್ ಮತ್ತು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ತಡವಲಗ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಈ ಎಲ್ಲ ಪವಿತ್ರ ಕಾರ್ಯಗಳಲ್ಲಿ ಪಾಲ್ಗೊಂಡು ಶ್ರೀ ಮರುಳಸಿದ್ದೇಶ್ವರ ಜಾತ್ರಾ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಅಭಿನವ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ತಡವಲಗ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಮ್ಮಣ್ಣ ಪೂಜಾರಿ, ನಿರಂತರ ರುದ್ರಾಭಿಷೇಕ ಸಮಿತಿ ಅಧ್ಯಕ್ಷರಾದ ಅಶೋಕ್ ಮಾಸ್ತರ್ ಮಿರ್ಜಿ, ಸಂಪತ್ ಕುಮಾರ್ ಹಿಳ್ಳಿ, ರಾಮು ಸಾಹುಕಾರ್ ರೋಗಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಹಾಗಾದರೆ ವೀಕ್ಷಕರೇ, ಶ್ರೀಗಳು ಜಾತ್ರಾ ನಿಮಿತ್ತವಾಗಿ ಏನು ಹೇಳಿದ್ದಾರೆ ಅವರಿಂದಲೇ ಕೇಳೋಣ ಬನ್ನಿ. ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಎಂ ಪೂಜಾರಿ ಅವರೇ, ದೇವಸ್ಥಾನದ ಎಲ್ಲ ಕಾರ್ಯಗಳನ್ನು ಬಹಳ ಜವಾಬ್ದಾರಿ ಹೊತ್ತು ಮಾಡುವಂಥ ತಮ್ಮಣ್ಣ ಪೂಜಾರಿ ಅವರೇ, ಸಂಪತ್ ಕುಮಾರ್ ಹಿಳಿ ಅವರೇ, ಅಶೋಕ್ ಸರ್ ಮಿರ್ಜಿ ಅವರೇ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳವರೇ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ ಏನು ಅಂತ ಕೇಳಿದ್ರೆ, ತಡವಲಗ ಗ್ರಾಮದಲ್ಲಿ ಐತಿಹಾಸಿಕವಾಗಿ ಕಾರ್ಯಕ್ರಮಗಳನ್ನು ನಾವೆಲ್ಲ ಆಯೋಜನೆಯನ್ನು ಮಾಡಿದ್ದೀವಿ. ಮರುಳಸಿದ್ದೇಶ್ವರ ದೇವಸ್ಥಾನದ ಆವರಣದೊಳಗೆ ಹೋದ ವರ್ಷ ನಾವೆಲ್ಲ ಆ ದೇವಸ್ಥಾನದ ಲೋಕಾರ್ಪಣೆ ಆಯಿತು. ಅದರ ನಂತರದೊಳಗೆ ಈ ವರ್ಷ ಆ ಮಹಾಲಕ್ಷ್ಮೀ ದೇವಿಯ ನೂತನ ಮಂದಿರದ ಒಂದು ಅಡಿಗಲ್ಲು ಸಮಾರಂಭ, ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಕಲ್ಯಾಣ ಮಂದಿರದ ಉದ್ಘಾಟನೆ, ಅದು ಅಡಿಗಲ್ಲು ಸಮಾರಂಭ, ಜೊತೆಗೆ
ನೂತನವಾಗಿ ರಥೋತ್ಸವದ ಒಂದು ಕಾರ್ಯಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥ ಒಂದು ಸಮಾರಂಭ. ಇವೆಲ್ಲದರ ಪ್ರಯುಕ್ತವಾಗಿ ಸಮಾಜಕ್ಕೆ ಅನುಕೂಲ ಆಗುವಂತಹ ನಿಟ್ಟಿನೊಳಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಲಾಗಿದೆ. ಆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡುವಂತಹ ನಿಟ್ಟಿನೊಳಗೆ ನಮ್ಮ ತಡವಲ್ಗ ಗ್ರಾಮದ ಎಲ್ಲ ಸದ್ಭಕ್ತರು, ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಯವರು ಬಹಳ ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಭಕ್ತರನ್ನ ಇಲ್ಲಿ ಆಹ್ವಾನ ಮಾಡುವ ಸಲುವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಕಾರ್ಯಕ್ರಮ ಮಾಡೋದು ಯಾವ ಕಾರಣಕ್ಕಂದ್ರೆ ಸಮಾಜದ ಒಳಿತಿಗಾಗಿ, ಈ ನಾಡಿಗಾಗಿ, ಈ ನಾಡಿಗೆ ಒಳಿತಾಗಲಿ ಅಂತ ಹೇಳಿ ಆ ಮರುಳು ಸಿದ್ಧನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯದ. ಈ ಕಾರ್ಯಕ್ರಮದೊಳಗೆ ಸರ್ವರೂ ಕೂಡ ಭಾಗವಹಿಸಿ ಒಂದು ರೀತಿಯೊಳಗೆ ಹೇಳ್ತಾರಲ್ಲ, ಸದ್ಭಕ್ತರ ಭಕ್ತಿಯೇ ಮಂದಿರದ ಶಕ್ತಿ ಅನ್ನುವಂತಹ ನಿಟ್ಟಿನೊಳಗೆ ಆ ಮರುಳು ಸಿದ್ಧನ ಕಾರ್ಯಕ್ರಮದೊಳಗೆ, ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದೊಳಗೆ ಎಲ್ಲರೂ ಕೂಡ ಪಾಲ್ಗೊಳ್ಳ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಜೊತೆಗೆ ಸಾಯಂಕಾಲ ವಿಶೇಷವಾಗಿ ಕಾರ್ತಿಕ ಮಾಸದ ಒಂದು ದೀಪೋತ್ಸವದ ಸಮಾರಂಭ, ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಮಾಡಬೇಕು ಅನ್ನುವಂಥ ಒಂದು ತಯಾರಿಯೊಳಗೆ ನಾವೆಲ್ಲರೂ ಕೂಡ ಅದೀವಿ. ಅದರೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ಎಲ್ಲರೂ ಕೂಡ ಪಾಲ್ಗೊಳ್ಳ್ರಿ ಅಂತಕ್ಕಂಥ ಮಾತನ್ನ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಮತ್ತು ಈ ದೃಶ್ಯ ಮಾಧ್ಯಮದ ಮುಖಾಂತರ ನಾಡಿನ ಎಲ್ಲ ಮಹಾಜನತೆಯು ಕೂಡ ಸ್ವಾಗತವನ್ನು ಕೋರುವ ಸಲುವಾಗಿ ಈ ಒಂದು ಗೋಷ್ಠಿಯನ್ನು ಕರೆಯಲಾಗಿದೆ.